ಮೇಡಮ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸಿಂದ ಏನು 21 ಆಗಸ್ಟು ಶ್ರಾವಣ ತಿಂಗಳು ವಿಶೇಷವಾಗಿ ನಾವು 3 ಜ್ಯೋತಿರ್ಲಿಂಗ ಜೊತೆಗೆ ಶಿರಡಿ ಶನಿ ಶಿಂಗ್ನಾಪುರ ಎಲ್ಲ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತು ಪ್ಯಾಕೇಜ್ ಮುಗಿಸ್ಕೊಂಡು ನಾವು ವಾಪಸ್ಸು ಹೋಗ್ತಾ ಇದ್ದೀವಿ. ಸೊ ಐ ಹೋಪ್ ಈ 3 ದಿನ ನಿಮಗೆ ಎಲ್ಲ ದೇವರುಗಳ ದೇವಸ್ಥಾನ ಆಗಿರ್ಬೋದು, ಊಟ ತಿಂಡಿ ಎಲ್ಲ ಆಗಿರ್ಬೋದು, ಸೊ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದನ್ನು ನೀವು ಹೇಳಬೇಕು ನನಗೆ. ಈ ನಮ್ಮ ಸಾನಿಯಾ ಹಾಲಿಡೇಸಿಂದ ಏನು ಬಂದಿದ್ರಿ, ನಿಮ್ಮ ಅನುಭವ ಮೇಡಮ್ ಹೇಗಿತ್ತು? ನಮಸ್ಕಾರ ಸರ್. ನಮಸ್ತೆ ಮೇಡಮ್. ರಿಯಲಿ ವೆರಿ ಮಚ್ ಪ್ಲೀಸ್ಡ್. ಯಾಕೆ ಅಂತಂದರೆ 3 ಜ್ಯೋತಿರ್ಲಿಂಗ್ಸ್ ದರ್ಶನ, ಅದರಲ್ಲೂ ಶ್ರಾವಣದಲ್ಲಿ ಇಟ್ ವಾಸ್ ಅವರ್ ಫಾರ್ಚುನೇಟ್ ದಟ್ ವಿ ರಿಯಲಿ ಲೈಕ್ ವೆರಿ ಮಚ್. ನಮ್ಮ ಎಕ್ಸ್ಪೆಕ್ಟೇಷನ್ 100% ಅಂದರೆ 20% ಎಕ್ಸ್ಪೆಕ್ಟೇಷನ್ ಆಗಿತ್ತು. ಆ್ಯಂಡ್ ಇಟ್ ಈಸ್ ರಿಯಲಿ ವಿ ಪೀಪಲ್ ಆರ್ ಬ್ಲೆಸ್ಡ್ ಬಿಕಾಸ್ ವಿ ಹ್ಯಾವ್ ಕಮ್ ವಿತ್ ಯು ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಗಿವನ್, ವೆದರ್ ಇಟ್ ಇಸ್ ಅಕಮಡೇಷನ್ ಆರ್ ಫುಡ್ ಆರ್ ಕೋಆಪರೇಷನ್ ಆರ್ patience to wait for each and every one. It was remarkable. We really expect that in our future ಅಲ್ಲಿ ಇನ್ನೂ ಒಳ್ಳೊಳ್ಳೆ ಟ್ರಿಪ್ಸ್ ನಿಮ್ಮ ಜೊತೆ ಬರೋಣ ಅಂತಲೇ ಹೇಳೋದು. ಸೊ ಪ್ಲೀಸ್ ಇನ್ಫಾರ್ಮ್ ಅಸ್. ವಿ ಆರ್ ಟೋಟಲಿ ಬ್ಲೆಸ್ಡ್ ಟುಡೇ. 3 ಜ್ಯೋತಿರ್ಲಿಂಗ ಇನ್ ಶ್ರಾವಣ. ಇಟ್ ಇಸ್ ರಿಮಾರ್ಕಬಲ್ ಸರ್. ತುಂಬ ಥ್ಯಾಂಕ್ ಯು. ಶಿರಡಿ ಸಾಯಿಬಾಬಾ ದರ್ಶನ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ಸ್ ಅ ಲಾಟ್. ಯು ಆರ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟು ಹಾಗೆ ಮೇಡಮ್ ಅವರ ಡಾಟರ್ನು ಮಾತಾಡ್ಸೋಣ ಅಂತೆ. ಯಾಕಂದರೆ ದೇವಸ್ಥಾನ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಸೀನಿಯರ್ ಸಿಟಿಸನ್ನೇ ಬರ್ತಾರೆ ಅಂತ ಒಂದು ಎಲ್ಲರೂ ಮೈಂಡಲ್ಲಿರುತ್ತೆ. ಬಟ್ ನಮ್ಮ ಟ್ರಿಪ್ಪಲ್ಲಿ ಹಾಗಿರಲ್ಲ, ಯಂಗ್ಸ್ಟರ್ಸು ಇರ್ತಾರೆ. ಸೊ ಬನ್ನಿ ಅವ್ರದ್ದು ರಿವ್ಯೂನ ಒಂದು ಕೇಳೋಣ ಅಂತೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮ್ಯಾಮ್? ಸೊ ತುಂಬ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಸೊ ಸ್ಟಾರ್ಟಿಂಗ್ ನಾನು ನಿಮ್ಮ ಜೊತೆ ಆಲ್ರೆಡಿ ಜೈನ್ ಟ್ರಿಪ್ಗೂ ಬಂದಿದ್ವಿ. ಇದು ನಮ್ಮ ಸೆಕೆಂಡ್ ಟ್ರಿಪ್ಪು. ಸೊ ನಿಮ್ಮ ಜೊತೆನೇ 5 ಜ್ಯೋತಿರ್ಲಿಂಗ ಫಿನಿಶ್ ಮಾಡಿದ್ದೀವಿ. ಸೊ ಇದು ತುಂಬ ಲೈಕ್ ಫುಡ್ಡು, ಅಕಾಮಡೇಷನ್ ಆ್ಯಂಡ್ ಇನ್ಕ್ಲೂಡಿಂಗ್ ಸ್ಪರ್ಶ ದರ್ಶನ ಸಿಗೋದು ತುಂಬ ಅಪರೂಪ. ಬಟ್ ತುಂಬ ಕಡೆ ನಮಗೆ ಸ್ಪರ್ಶ ದರ್ಶನ ಸಿಕ್ತು. ಸೊ ಇಟ್ ವಾಸ್ ಅ ವೆರಿ ನೈಸ್ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಹೆಣ್ಮಕ್ಳು ಹೇಳಿದ್ರು ಸರ್. ಸರ್ ನಿಮ್ಮ ಅನುಭವ ಹೇಗಿತ್ತು ಸರ್? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಫಸ್ಟ್ ಇದು ಆಪರ್ಚುನಿಟಿ ಕೊಡೋಕ್ಕೆ, ನಮಗೆ ಇಲ್ಲಿ ದರ್ಶನ ಮಾಡೋಕ್ಕೆ ಬಂದ್ವಿ. ಶಿರ್ಡಿ ವಿತ್ 3 ಜ್ಯೋತಿರ್ಲಿಂಗಸು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ, ಬಟ್ ಇಟ್ ವಾಸ್ ಓವರ್ ಆರ್ ಎಕ್ಸ್ಪೆಕ್ಟೇಷನ್ಸ್. ಆಮೇಲೆ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಇರಲಿ, ದರ್ಶನ ಇರಲಿ, ಸ್ಪರ್ಶ ದರ್ಶನ ಆಯಿತು. ದಟ್ ಇನ್ ಶ್ರಾವಣ, ಭೀಮಾಶಂಕರ, ಆಮೇಲೆ ಕೃಷ್ಣೇಶ್ವರ, ಆಮೇಲೆ ಇದು ಶನಿ ಶಿಂಗ್ನಾಪುರಲ್ಲಿ ನಮಗೂ ಆರತಿನೂ ಸಿಕ್ತು. ಸೊ ದಟ್ ವಾಸ್ ವಿ ಆರ್ ವೆರಿ ಫಾರ್ಚುನೇಟ್ ಟು ಗೆಟ್ ಆಲ್ ದೀಸ್ 3 ಥಿಂಗ್ಸ್ ಇನ್ ದಿಸ್ ಪ್ಯಾಕೇಜ್. ಫ್ಯೂಚರಲ್ಲಿ ಇನ್ನು ಗುಜರಾತು ಆಮೇಲೆ ಏನೇನು ಮಾಡ್ತೀರಾ, ಮೇನ್ಲಿ ಫಸ್ಟ್ ಜ್ಯೋತಿರ್ಲಿಂಗಸು ನಮ್ಮದು ಇದು. ಸೊ ಇವಾಗ ತನಕ 8 ಆಗಿದೆ. ವೆರಿ ಗುಡ್. ಇನ್ನು ನೋಡೋಣ, ದೇವರು ಇನ್ನು ಎಷ್ಟು ಬೇಗ ಮುಗಿಸ್ತಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಎಸ್ಪೆಷಲಿ ಸಾನಿಯಾ ಹಾಲಿಡೇಸು commendable job sir, what you are doing, and we are very happy to be a part of this family. Looking forward to more such events. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಬನ್ನಿ ಹಾಗೆ ನೆಕ್ಸ್ಟು ಮುಂದಕ್ಕೆ ಹೋಗೋಣ ಅಂತೆ. ಹಾಗೆ ನೆಕ್ಸ್ಟು ಎಲ್ಲರೂ ಹಾಗೆ ವಿಚಾರಿಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಡಮ್ ಹೇಗಿತ್ತು ಮೇಡಮ್? ಸರ್ ತುಂಬ ಚೆನ್ನಾಗಿತ್ತು. ಈ 3 ದಿವಸ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ದೇವ್ರ ದರ್ಶನ ಇರ್ಬೋದು, ಊಟ ಇರ್ಬೋದು, ಮತ್ತು ಇನ್ನೊಂದ್ಸರಿ ಹಶ್ವಾಗೋದು ಮುಂಚೆನೇ ವಿ ಯೂಸ್ ಟು ಫಿಲ್ ದಟ್ ಸ್ಟಮಕ್. ಸೊ ಅದಂತೂ ಇನ್ಕ್ರೆಡಿಬಲ್. ಹೋಟೆಲ್ಸ್ ಇರ್ಬೋದು, ವಿ ಡಿಂಟ್ ಫೀಲ್ ಲೈಕ್ ವಿ ಕೇಮ್ ಫಾರ್ ಅ ಟ್ರಿಪ್. ವಿ ಜಸ್ಟ್ ಕೇಮ್ ವಿತ್ ಅಲಾಂಗ್ ವಿತ್ ದ ಫ್ಯಾಮಿಲಿ, ದ ಗೆಟ್ ಟುಗೆದರ್ ಆರ್ ಆಲ್ ದಿಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು ಮೇಡಮ್? ನಮಸ್ತೆ ಸರ್. ನಾವು ಇದೇ ಮೊದಲನೇ ಸಾರಿ ಬಂದಿರೋದು ಭೀಮರಿ ಟ್ರಿಪ್ಪಲ್ಲಿ. ತುಂಬ ಖುಷಿ ಆಯಿತು. 2 ಸಾರಿ ಬಾಬಾ ದರ್ಶನ ಮಾಡಿಸಿದ್ರಿ, ಜ್ಯೋತಿರ್ಲಿಂಗ ತೋರಿಸಿದ್ರಿ. ತುಂಬ ಖುಷಿ ಆಯಿತು. ಊಟದಲ್ಲಾಗಲಿ ಇಲ್ಲಾದರೂ ತುಂಬ ಚೆನ್ನಾಗಿ ಒಂಥರ ಫ್ಯಾಮ್ಲಿ ಥರ ಬಂದಂಗೆ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಇದೇ ಥರ ಟ್ರಿಪ್ ಮಾಡ್ತಾ ಇರಿ. ಎಲ್ರಿಗೂ ದೇವ್ರ ದರ್ಶನದ ಭಾಗ್ಯ ಸಿಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬನ್ನಿ ಹಾಗೆ ಹೋಗೋಣ ಮುಂದಕ್ಕೆ. ಸೊ ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಯಂಗ್ಸ್ಟರ್ಸ್ಗೂ ಕೇಳೋಣ ಅಂತೆ. ಸರ್ ಹೇಗಿತ್ತು ಸರ್? It was a very spiritually fulfilling and satisfying trip. We had adequate rest in between each and every darshan. We had all 3 meals were very good. There was we
had another meal before we were even hungry all the time. So thank you to Sadik sir for all of this, and we will keep coming. Thank you. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ವೆರಿ ಮಚ್. ಪುಟಿ ಹೇಳು, ನಿಂದು ಹೇಗಿತ್ತು ಅನುಭವ? Darshans, we saw 3 Jyotirlingas and we saw one more, the shady one, and it was very nice. Thank you, Sadik uncle, and I hope you still continue this journey. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಸರ್. ನಮಸ್ತೆ ಸರ್. ಶಿರ್ಡಿ ಅಂದ ತಕ್ಷಣವೇ ನೀವು ಸುಮಾರು ಸಲ ನಮ್ಮ ಜೊತೆ ಏನು ಟ್ರಾವೆಲ್ ಮಾಡಿದ್ದಾರೆ. ಶಿರ್ಡಿ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರೋದು ಸಾನಿಯಾ ಹಾಲಿಡೇಸು. ಬಟ್ ಈ ಟೈಮು ಶ್ರಾವಣ ಪ್ಲಸ್ 3 ಜ್ಯೋತಿರ್ಲಿಂಗ. ಸೊ ಈ 3 ಜ್ಯೋತಿರ್ಲಿಂಗ ದರ್ಶನ ಪ್ಲಸ್ ನಿಮ್ಮ ಅನುಭವ ಸರ್ ಹೇಗಿತ್ತು ಸರ್? ತುಂಬ ಖುಷಿ ಆಗ್ತಾಯಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವೆರಿ ಸ್ಯಾಟಿಸ್ಫೈಯಿಂಗ್. ಎಲ್ಲ 3 ದರ್ಶನಗಳು ಜ್ಯೋತಿರ್ಲಿಂಗದ್ದು ತುಂಬ ಚೆನ್ನಾಗಾಯಿತು. 2 ಸ್ಪರ್ಶ ದರ್ಶನ ಆಯಿತು, ಮತ್ತು ಇನ್ನೊಂದು ಒಳ್ಳೆ ದರ್ಶನ ಆಯಿತು, ಮತ್ತು ಸಾಯಿಬಾಬಾದು 2 ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮಗೆ 2-3 ದಿನ ಹಿಂಗೆ ಟೈಮ್ ಆಗಿ ಹೋಗ್ತು ಅಂತಲೇ ಗೊತ್ತಾಗಿಲ್ಲ. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ನಿಮ್ಮದು ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ವಿ ಎಂಜಾಯ್ಡ್ ಎ ಲಾಟ್. ಮತ್ತು ಎಸ್ಪೆಷಲಿ ಈ ಗ್ರೂಪ್ ಬಂದಿರೋದು ಇಟ್ ವಾಸ್ ವೆರಿ ಫ್ರೆಂಡ್ಲಿ. ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ವಿತ್ ಎವ್ರಿ ಒನ್. ಒಳ್ಳೆ ಇಂಟ್ರಾಕ್ಷನ್ಸ್ ಇತ್ತು, ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಎ ಲಾಟ್. ಮತ್ತು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಆಗಿರ್ಬೋದು, ನಿಮ್ಮ ಮನೆಯವರು ಯಾರಾದರೂ ತಂದೆ ತಾಯಿನ ಇಲ್ಲ ಯಾರಾದರೂ ಸರಿ ಟ್ರಿಪ್ಗೆ ಕಳಿಸ್ಬೇಕು ಅಂತಿದ್ರೆ, ನಿಮಗೆ ಟೈಮ್ ಇಲ್ಲ ಕರ್ಕೊಂಡು ಹೋಗೋಕೆ ಏನಾಗಿದ್ರೆ, ಡೆಫಿನೆಟ್ಲಿ ಸಾನಿಯಾ ಹಾಲಿಡೇಸ್ ನಿಮಗಿಂತ ಚೆನ್ನಾಗಿ ಆರಾಮಾಗಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಸೇಫಾಗಿ ಕರ್ಕೊಂಡು ಮುಂದೆ ಮನೆಗೆ ಬಿಡ್ತಾರೆ. ಟ್ರಸ್ಟ್ ದೆಮ್, ಐ ವಿಲ್ ಗ್ಯಾರಂಟಿ ಇಟ್. ಥ್ಯಾಂಕ್ ಯು ಸರ್. ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಹೃದಯದ ಧನ್ಯವಾದಗಳು ಸರ್. ಮೇಡಮ್ ನಮಸ್ತೆ ಮೇಡಮ್. ಸಾದಿಕ್ ಸರ್ ಏನು ಹೇಳೋದು, ಈ ಸತಿ 3 ಜ್ಯೋತಿರ್ಲಿಂಗ ನೋಡಿದ್ರಿ. ಭೀಮಾಶಂಕರ್ ವೆದರ್ ವಾಸ್ ಲೈಕ್ ಮೈಂಡ್ ಬ್ಲೋಯಿಂಗ್. ತುಂಬ ಚೆನ್ನಾಗಾಯಿತು. 2 ಸ್ಪರ್ಶ ದರ್ಶನ, ಭೀಮಾಶಂಕರ್, ಕೃಷ್ಣೇಶ್ವರ, ತ್ರಯಂಬಕೇಶ್ವರ ಅಷ್ಟೇ ಚೆನ್ನಾಗಿ ಈಸಿಯಾಗಿ ದರ್ಶನ ಆಯಿತು. ಆ್ಯಂಡ್ ಬಾಬಾ ದರ್ಶನ 2 ಸತಿ ಶನಿ ಶಿಂಗ್ನಾಪುರದಲ್ಲಿ ಸಾಟರ್ಡೇ. ಅದು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ನಾವು ದೇವ್ರ ದರ್ಶನ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿ ಹೋಲ್ ಫ್ಯಾಮಿಲಿ ಆಲ್ ಆಫ್ ಅಸ್ ಹ್ಯಾವ್ ಟ್ರಾವೆಲ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ನಮಗೆ ಬರೋ ಪುಣ್ಯ ಅಲ್ಲಿ ನಿಮಗೂ ಒಂದು ಸ್ವಲ್ಪ ಪುಣ್ಯ, ದೇವ್ರದ್ದು ಬ್ಲೆಸ್ಸಿಂಗ್ ಇರಬೇಕು. ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ವಾಟ್ ಎವರ್ ಯು ಆರ್. ಫುಡ್ ಇರ್ಬೋದು, ಸ್ಟೇ ಇರ್ಬೋದು, ಎವ್ರಿಥಿಂಗ್ ವಾಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್ ಸಾದಿಕ್ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೆ ಸರ್. ನಮಸ್ತೆ ಸರ್. ಸೊ ನನ್ನ ಮಗ ನೋಡಿ. ಸೊ ಇದು ಆಲ್ಮೋಸ್ಟ್ ಕೌಂಟ್ ಮರ್ತೋಗಿದೆ. ಅಗೇನ್ 3 ದರ್ಶನ ಅಮೇಝಿಂಗ್. ಅದರಲ್ಲಿ 2 ಸ್ಪರ್ಶ ದರ್ಶನ ಶ್ರಾವಣದಲ್ಲಿ ಯಾವ ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ. ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ನಿಮ್ಮ ಜೊತೆನೇ 9 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿದ್ವಿ. ಇನ್ನು 1 ಜ್ಯೋತಿರ್ಲಿಂಗ ಇದೆ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ನೀವು ಅದು ಮಾಡಿಬಿಟ್ರೆ ಅದು ಊಟ ಮುಗಿಸ್ಬಿಡೋಣ ಅಂತ. ಸೊ ನನ್ನ ಫ್ಯಾಮಿಲಿ ಜೊತೆ ಬಂದು ಶ್ರಾವಣದಲ್ಲಿ ಈ ಥರ ದರ್ಶನ ಮಾಡಿ ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡೋಗ್ತಾ ಇದ್ದೀನಿ. ಫೀಲಿಂಗ್ ವೆರಿ ಬ್ಲೆಸ್ಡ್. ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸಾದಿಕ್ ಸರ್. Thank you, sir. ಕಂಟಿನ್ಯೂ ಆಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್. ಅಮ್ಮ ನಮಸ್ತೆ. ಹತ್ತಿರ ಇಟ್ಕೊಂಡು ಹೇಳಿ. ಹಾಂ ಅಮ್ಮ ಹೇಳಿ ಅಮ್ಮ, ಹೇಗಿತ್ತು? ನನ್ನ ಮಗನಿಗೊಂದು ನಮಸ್ಕಾರ. ಈ ಸಲ 3 ಜ್ಯೋತಿರ್ಲಿಂಗಗಳು ಒಟ್ಟಿಗೆ ನೋಡಿದಂಗೆ ಆಯ್ತು. ಸಾಯಿಬಾಬಾದಂತೂ ತುಂಬಾ ಚೆನ್ನಾಗಾಯಿತು. ಅಂತೂ ಇಷ್ಟು ಚೆನ್ನಾಗಾಗತ್ತೆ ಅಂದ್ಕೊಳ್ಲಿಲ್ಲ. ವಾತಾವರಣ ಮಾತ್ರ ತುಂಬ ಸುಂದರವಾಗಿದೆ. ನಮ್ಮ ಬೆಂಗಳೂರವ್ರಿಗೆ ಚೆನ್ನಾಗಿರೋ ವಾತಾವರಣ ಇದು. ಮೊದಲನೇದು ಫ್ಲೈಟ್ಗಿಂತ ಈ ಫ್ಲೈಟ್ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ ಬಸ್ ಮಾತ್ರ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಹೀಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಇನ್ನೊಂದು ಈ ಸಲ ನಮ್ಮದು ಇಡೀ ಕುಟುಂಬನೇ ಬಂದುಬಿಟ್ಟಿದೆ. ಅದೊಂದು ಭಾರಿ ಸಂತೋಷ ನನಗೆ. ಒಬ್ಬರನ್ನ ಬಿಟ್ಟು ಒಬ್ಬರು ಬರ್ತಿದ್ವಿ. ಈ ಸಲ ನಮ್ಮ ಅಳಿಯಂದ್ರೇನೋ ದೊಡ್ಡ ಮನಸ್ಸು ಮಾಡಿ ಬಂದುಬಿಟ್ರು. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಎಲ್ಲ ಮಕ್ಕಳು ಒಟ್ಟು ಬಂದಿದ್ದೇವೆ. ತುಂಬ ಸಂತೋಷ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ವಿಚಾರಿಸೋಣ ಅಂತೆ. ಪುಟ ಹೇಳು ಪುಟ, ಹೇಗಿತ್ತು? Hello, my name is Anu. I came from Bengaluru, Maruti Nagar, Madiwala. I started my journey with Sadik sir and Sania Holidays on 9th December 2022. And I always like to come with Sadik sir because of his darshans, and the tickets are so good. And you should try out once and you will like it. And Sadik sir is like a family member to us. And food, the darshans were peaceful. The food was great. The hotel was
super, and I recommend everybody to come in Sadiq sir. Thank you. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ಕೊಡು ಅಮ್ಮನಿಗೆ. ವಾವ್, ಸೂಪರ್ ಪುಟ್ಟ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. 3 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ನಿಮ್ಮ ಜೊತೆ ಬರೋದು ಅಂದರೆ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬರೋ ಹಂಗೆ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಮತ್ತು ಫುಲ್ ಬಸ್ಸಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಆಗಲಿ, ಫುಡ್ಡು, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಬಂದು ಟ್ರೈ ಮಾಡಿ ಸಾನಿಯಾ ಹಾಲಿಡೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೆ. ತಗೊಮ್ಮ. ಸೊ ಒಂದೇ ನಿಮಿಷ. ಎಸ್ ಹಾಯ್, ಹೇಗಿತ್ತು? ದಿಸ್ ಇಸ್ ಫಸ್ಟ್ ಟೈಮ್ ಯು ಆರ್ ಟ್ರಾವೆಲಿಂಗ್ ಇನ್ ಸಾನಿಯಾ ಹಾಲಿಡೇಸ್. ಸೊ ಹೇಗಿತ್ತು? ಸಾರಿ, ಓಕೆ, ಸೆಕೆಂಡ್ ಟೈಮ್. So after, if I am not wrong, after 4-5 years later you are traveling with us. So how was your experience? It was a very nice experience. ತುಂಬ ಚೆನ್ನಾಗಿತ್ತು ಅಂತಲೇ ಮತ್ತೆ ಬರ್ತಿದ್ದೀವಿ ಸಾನಿಯಾ ಹಾಲಿಡೇಸ್ಗೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಬರುವಾಗ ಅಪ್ಪ ಅಣ್ಣನೂ ಕರ್ಕೊಂಡ್ಬರ್ತೀವಿ ಅಂತ. ಬಿಸಿ ಇದ್ದಾರೆ, ಅದಕ್ಕೆ ಬರೋಕ್ಕಾಗಿಲ್ಲ. ಓಕೆ. ತುಂಬ ಚೆನ್ನಾಗಿತ್ತು. ಗರ್ಲ್ಸ್ಗೆ ಅಂತೂ ತುಂಬ ಸೇಫಾಗಿ ಅನಿಸ್ತು. ಓಕೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತೆ ಬರಬೇಕು ಅಂತ ಅನಿಸ್ತು. ಈ 3 ದಿವಸ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಬನ್ನಿ ನೆಕ್ಸ್ಟು ಹಾಗೆ ವಿಚಾರಿಸೋಣ ಅಂತೆ. ಮೇಡಮ್ ನಮಸ್ತೆ. ಇಟ್ಕೊಳ್ಳಿ ಮೇಡಮ್, ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು? ಖಂಡಿತ ತುಂಬ ಖುಷಿಯಾಯಿತು ನಮಗೆ. ಇದು ನಮ್ಮದು 2ನೇ ಟೂರು ಸಾನಿಯಾ ಟ್ರಾವೆಲ್ಸ್ ಜೊತೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಉಜ್ಜಯಿನಿ ಫಸ್ಟಿಗೆ ನಾವು ಬಂದಿದ್ವಿ. ಈಗ ಸೆಕೆಂಡ್ ಟೈಮ್ ನಾವು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗನ ನೋಡಿದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆ. ನೆಕ್ಸ್ಟು ನಾವು ಸಾದಿಕ್ ಸರ್ ನಮಗಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಯಾವ ಒಂದು ತೊಂದರೆ ಇಲ್ಲದೆ ನಾವು ಹೋಗಿ ಬಂದ್ವಿ. ನೆಕ್ಸ್ಟು ನಾವು ಅವ್ರ ಜೊತೆನೇ ಇನ್ನೂ ಕೆಲವು ಟೂರ್ನ ಹಾಕಬೇಕು ಅಂತಿದ್ದೀವಿ. ದೇವ್ರ ದಯದಿಂದ ಅದಾಗಲಿ. ಯಾರು ಬೇಕಾದರೂ ಇವ್ರ ಜೊತೆ ಖಂಡಿತ ನೆಕ್ಸ್ಟು ಬರೋವರಿಗೆ ಸಾನಿಯಾ ಟ್ರಾವೆಲ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್, ಹೇಗಿತ್ತು? ಒಂದು ಟೂರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾವು ಮುಖ್ಯವಾಗಿ ಥಿಂಕ್ ಮಾಡೋದು ಅಲ್ಲಿ ಫುಡ್ ಚೆನ್ನಾಗಿರುತ್ತಾ, ನಮಗೇನೋ ಹೆಲ್ತ್ ಅಪ್ಸೆಟ್ ಆಗ್ಬೋದಾ, ಅಲ್ಲಿ ನಿದ್ದೆ ಮಾಡಲಿಕ್ಕೆ ಸರಿ ಅವಕಾಶ ಇದೆಯಾ, ಹೋಮ್ಲಿನೆಸ್ ಸಿಗುತ್ತಾ, ಯಾವ ರೀತಿ ಅನ್ನೋದನ್ನು ಫಸ್ಟ್ ಥಿಂಕ್ ಮಾಡ್ತೀವಿ. ಆ ರೀತಿಯನ್ನು ನೋಡಿದಾಗ ನಾವು ಸಾನಿಯಾ ಹಾಲಿಡೇಸಲ್ಲಿ 2ನೇ ಟ್ರಿಪ್ಪು ಉಜ್ಜಯಿನಿಗೆ ಹೋಗಿದ್ವಿ. ಅದರಲ್ಲೂ ತುಂಬ ಖುಷಿಯಾಗಿ ತಿರುಗಿ ನಾವು ಇರೋದು ಹಾಸನದಲ್ಲಿ ಇದ್ದು ನಾವು ಬೆಂಗಳೂರಿಗೆ ಬಂದು ಬರಬೇಕು. ಆದರೂ ಕೂಡ ಸಾನಿಯಾ ಹಾಲಿಡೇಸನ್ನು ಯಾಕೆ ಸೆಲೆಕ್ಟ್ ಮಾಡ್ತೀವಿ? ಈ ಸರಿ ಬಂದಾಗ ಕೂಡ ಅಷ್ಟೇ, ಫುಡ್ಡು ನಮಗೆ ಹೋಮ್ಲಿ ಯಾವ ಥರ ಇರಬೇಕು ಆ ಥರ ಮ್ಯಾಕ್ಸಿಮಮ್ ಒಳ್ಳೆ ಫುಡ್ಡುಗಳು ಸಿಗ್ತದೆ. ಒಳ್ಳೆ ಹೋಟೆಲ್ಸಲ್ಲಿ ಒಳ್ಳೆ ಅಕಾಮಿಡೇಷನ್ ಇರುವಂಥ, ನಮಗೆ ಫೆಸಿಲಿಟಿ ಇರುವಂಥ ಹೋಟೆಲ್ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆಗಳಂತೂ ಆಗಿಲ್ಲ. ಒಳ್ಳೆಯ ದರ್ಶನಗಳು ಇತ್ಯಾದಿ ಆಗಿರೋದ್ರಿಂದ ನಮ್ಗೆ ಭಾಳ ಖುಷಿಯಾಗಿದೆ. ನೆಕ್ಸ್ಟ್ ಫ್ಯೂಚರ್ ಕೂಡ ಸಾನಿಯಾ ಹಾಲಿಡೇಸಲ್ಲಿ ಇರುವಂತಹ, ಇಲ್ಲದೇ ಇರುವಂಥ ಟ್ರಿಪ್ ಬೇಕಾದ್ರೆ ಬೇರೆ ಕಡೆ ಹೋಗ್ಬೋದು, ಇರುವಂಥದ್ದು ಅವ್ರ ಜೊತೆನೇ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಜೊತೆ ಇನ್ನೊಬ್ಬರು, ನಮ್ಮ ಆಲ್ರೆಡಿ ಒಂಥರ ಸರ್ ಸಾಮಾನ್ಯವಾಗಿ ಸುಮಾರು ಟ್ರಿಪ್ಗಳಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿತ್ತು ಸರ್? ಈ ಟ್ರಿಪ್ ಯಾವ ಥರ ಅಂದರೆ ಯಾವುದೇ ಥರದ್ದು ಕೊರತೆನೇ ಇಲ್ಲ. ನೀವು ಒಂದು ಏಜ್ ಆದವರಾಗಲಿ, ಇಂಡಿವಿಜುವಲ್ ಆಗಿ ಹೆಣ್ಮಕ್ಳೇ ಬರಲಿ, ವಯಸ್ಸಾದವರೇ ಆಗಲಿ, ಇವರೇ ಆಗಲಿ, ಎಲ್ಲದಕ್ಕೂ ಒಂಥರ ಮಿಲ್ಟ್ರಿ ಇದ್ದಂಗೆ, ಸೆಕ್ಯೂರಿಟಿ ಇದ್ದಂಗೆ. ಅದರಿಂದ ಏನು ತೊಂದರೆ ಇಲ್ಲ. ನೀವು ಯಾರೇ ಆಗಲಿ, ಏನೇ ಆಗಲಿ, ಇವ್ರಿಗೆ ಸ್ಪೆಷಲ್ ದರ್ಶನದ್ರಲ್ಲಾಗಲಿ ಪ್ರತಿಯೊಂದರಲ್ಲೂ ಎಲ್ಲ ಥರದ್ರಲ್ಲೂ ಕೇರ್ ತೊಗೊತಾರೆ. ನೀವು ಯಾರೇ ನೆಕ್ಸ್ಟು ಇದು ಬಂದ್ರೂ ಸಾದಿಕ್ ಅವ್ರ ಜೊತೆ ಸಾನಿಯಾ ಹಾಲಿಡೇಸಲ್ಲಿ ಬನ್ನಿ. ನಾನು ಅದ್ರ ಬಗ್ಗೆ ಅಂತೂ 100 ಅಲ್ಲ 1000% ನಿಮಗೆ ಆಶ್ವಾಸನೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬನ್ನಿ ಮತ್ತೆ ನಮ್ಮ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್ ಹೇಗಿತ್ತು ನಿಮ್ಮ ಅನುಭವ?
ಫಸ್ಟ್ ಟೈಮ್ ನಾವು ಬಂದಿರೋದು ತುಂಬ Okay. ಚೆನ್ನಾಗಿತ್ತು. ನೆಕ್ಸ್ಟ್ ಬರ್ಬೇಕು ಅನ್ಸುತ್ತೆ, ಓಕೆ ನೋಡೋಣ. ದೇವ್ರ ಕರ್ಕೊಂಬರ್ಬೇಕು. ನಮ್ಮ ಯಜಮಾನ್ರು ಓಕೆ ಮಾಡಿದ್ರೆ ನಮ್ಮ ಪರಗೆ ಏನು ಅಭ್ಯಂತರನೇ ಇಲ್ಲ. ಓಕೆ ಅದು ಮತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ ಇವರು. ಈ ಟ್ರಾವೆಲ್ಸಲ್ಲಿ ಬಂದು ಯಾರೇ ಇದು ಮಾಡಿದ್ರು ಜರ್ನಿ ಮಾಡಿದ್ರು ಅವ್ರಿಗೇನು ಅನ್ಸೋದೇ ಇಲ್ಲ. ಬನ್ನಿ ಎಲ್ಲರೂ ಸಾನ್ವಿ ಟ್ರಾವೆಲ್ಸಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿದೆ, ಅನುಕೂಲ ಎಲ್ಲ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಏನೋ ಹೆಂಗೋ ಅಂದ್ಕೊಳ್ತಾ ಇದ್ವಿ, ಅಂದರೆ ನನಗೆ ಒಂಥರ ಫ್ಯಾಮಿಲಿ ಥರ ಅಟ್ಯಾಚ್ ಆಗೋಯ್ತು. ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ರೆಗ್ಯುಲರ್ ಟ್ರಾವೆಲರ್ ಒಬ್ಬರು, ಇವ್ರನ್ನ ಒಂದ್ಸಲಿ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್, कैसा लगा आपको ट्रिप? एज यूजुअल बहुत ही अच्छा लगा. हम सालों से आपके साथ ट्रैवल कर रहे हैं और आपके साथ ट्रैवल करना मतलब किसी फैमिली मेम्बर के साथ ट्रैवल करना, जिस तरह हमारा ख्याल रखते हैं, चाहे वो फूड हो, स्टे हो, सब कुछ जितना अच्छे से आप करते हैं, लग रहा है फैमिली मेम्बर इज टेकिंग केयर ऑफ अस. ये जो ट्रिप था वो बहुत ही मेमोरेबल था. एवरी सिंगल डे हैज़ बीन वेरी मेमोरेबल, राइट फ्रॉम स्टार्ट ऑफ द डे टिल द एंड ऑफ द डे. दर्शन was so peaceful. All the 3 ज्योतिर्लिंगास, इतना satisfaction मिला, इतना अच्छा लगा. खाना different times, different varieties, stay, everything was very comfortable. Even the travel, बस में भी travel करके कोई uncomfortable नहीं लगा. So overall beautiful and wonderful experience as always, and that is why we keep coming back and we will continue to come back. Thank you so much Sadiq sir for everything. थैंक यू वेरी मच. माँ जी नमस्ते. नमस्ते. कैसा लगा आपको तीन ज्योतिर्लिंग? बहुत बहुत अच्छा लगा शादी. इस बार तो मैं जस्ट स्पीचलेस, क्योंकि डे बाय डे हम लोग आपका साथ में जितना भी जाता है ना, उतना आपका सपोर्ट, आपका हेल्प, हम पता नहीं आपके साथ में मेरा तो एक हार्ट का कनेक्शन है. मैं सोचती हूँ मेरा बेटा है, कोई मैं लोग नहीं सोचती हूँ मैं. इतना अच्छा लगता है, इतना लगता है आपका सपोर्ट, आपका हेल्प, आप इतना केयरिंग, जितना भी आपका प्रेस करूँ इतना ही कम है शादी. होटल, फूड, एवरीथिंग शादी बहुत ही मतलब हाँ इतना अच्छा, इतना ये जो भी जाना है हम लोग आपका साथ में जाना है. आपका साथ. Thank थैंक you, यू madam. सो मच Sadiq for Thank you, everything. madam. God bless you Sadiq. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಜಿ. ಥ್ಯಾಂಕ್ ಯು. ಐ ಲೆವೆಲ್ಗೆ ಹೋಗಿ ಮನೆ ಕಟ್ಟಿ ನಮ್ಮನ್ನೆಲ್ಲ ಕರೀರಿ, ನಾವು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಗೀತಮ್ಮ ಹೇಗಿತ್ತು? ನಮಸ್ತೆ ಸಾದಿಕ್. ನಮಸ್ತೆ ಮೇಡಮ್. ನಾನು 2024ಇಂದ ಅಯೋಧ್ಯ, ಕಾಶಿ ಅಂತ ಬಂದವಳು ಫಸ್ಟ್. ಆಮೇಲೆ ಆವಾಗ ಬರುವಾಗ ನಾನು ಒಂದೇ ಒಂದು ಜ್ಯೋತಿರ್ಲಿಂಗ ನೋಡ್ಕೊಂಡಿದ್ದೆ, ರಾಮೇಶ್ವರಂ. ಇವತ್ತು ನಾನು 9ನೇದು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅದು ಎಷ್ಟು ಸಂತೋಷದ ವಿಷಯ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಈ ಹಾಸ್ಪಿಟಾಲಿಟಿ ಇದೆ ಅಲ್ಲ, ಇಲ್ಲಿ ನಮಗೆ ಕೊಡ್ತಿರೋ ರೀತಿ, ಸೆಕ್ಯೂರಿಟಿ ಕೂಡ ಇದೆ. ಲೇಡೀಸ್ ಆಗಿ ನಾನು ಒಬ್ಬಳೇ ಬರೋದು ಯಾವ ಟೂರಿಗೆ ಸಹ. ನನಗೆ ನಿಮ್ಮಲ್ಲಿ ಬಂದಾಗ ನಿಮ್ಮ ಒಂದು ಬ್ರದರ್ಲಿ ಫೀಲಿಂಗ್, ಅದು ನನ್ನ ಮಗನ ಫೀಲಿಂಗ್ಸ್ ಆಗ್ತಾ ಇದೆ. ಯಾಕಂದರೆ ಮನೆಯವರು ಕೂಡ ನನ್ನನ್ನು ಇಲ್ಲಿ ಧೈರ್ಯದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಒಬ್ಬಳೇ ಆಗಿ. ಯಾಕಂದರೆ ನಾನು ಎಲ್ಲಿ ಒಬ್ಬಳೇ ಹೋಗಲ್ಲ, ನಿಮ್ಮ ಟೂರಲ್ಲಿ ಮಾತ್ರ ನಾನು ಈ ಥರ ಒಬ್ಬಳೇ ಬರೋದು. ಅಂದರೆ ನನಗೆ ಸೇಫ್ಟಿ ಇದೆ ಅಂತ ಒಂದು ಇದೆ. ಆಮೇಲೆ ಫುಡ್, ಆ್ಯಕ್ಚುಲಿ ನಮ್ಮ ಹೆಲ್ತ್ ಕಂಡೀಷನ್ ಈ ಏಜಲ್ಲಿ, ನಮಗೀಗ 65 ಏಜ್ ನನಗೆ, ಆಗ ನನಗೆ ಫುಡ್ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನನಗೆ ಶುಗರ್ ಅದು ಇದೆಲ್ಲ ಇರುವಾಗ ನಾವು ಎಲ್ಲನೂ ನೋಡ್ಕೊಳ್ಬೇಕಾಗುತ್ತೆ ಬರುವಾಗ. ಮತ್ತು ಇಲ್ಲಿ ನೀವು ನಮ್ಮನ್ನು ಒಳ್ಳೆ ಫ್ರೆಂಡ್ಲಿಯಾಗಿ ಒಂದು ಮನೆಯ ವಾತಾವರಣ ಥರ ನೋಡ್ಕೊಳ್ತಾ ಇದ್ದೀವಿ. ಆದ ಕಾರಣ ನಿಮ್ಮ ಇದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ, ನಿಮ್ಮ ಹಾಸ್ಪಿಟಾಲಿಟಿಗೆ ಫಸ್ಟ್. ಇನ್ನು ಮುಂದೆ ಕೂಡ ನಾನು ಬರಬೇಕು ಅಂತ ಇದ್ದೇನೆ ನಿಮ್ಮ ಟೂರಲ್ಲಿ. 12 ಕಂಪ್ಲೀಟ್ ಮಾಡಬೇಕು ಜ್ಯೋತಿರ್ಲಿಂಗ. ಆದಷ್ಟು ನೀವು ಅದನ್ನು ಕಂಪ್ಲೀಟ್ ಮಾಡಿ ಕೊಡಿ, ಅದರ ಪುಣ್ಯ ಎಲ್ಲ ನಿಮಗೂ ನಾವು ದಾನ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜಯಮ್ಮ, ಗುಡ್ ಈವ್ನಿಂಗ್. ಈವ್ನಿಂಗ್. ಹೇಗಿತ್ತಮ್ಮ? ಎಲ್ಲ ಚೆನ್ನಾಗಿತ್ತು ಸಾದಿಕ್. ಯಾವಾಗಲೂ ಆ್ಯಸ್ ಯೂಶುವಲ್ ನೀವು ಕರ್ಕೊಂಡು ಹೋಗೋದು ನಾವು ಮನೆಯವ್ರ ಜೊತೆ ಬಂದಂಗೆ ಅನ್ನಿಸ್ತಾ ಇರುತ್ತೆ. ನನಗಿದ್ದ ಎಷ್ಟನೇದು ಟ್ರಿಪ್ ಅಂತ ನನಗೆ ನೆನಪು ಇಲ್ಲ, ಯಾಕೆ ಸುಮಾರು 10-12 ವರ್ಷದಿಂದ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲ ಟ್ರಿಪ್ಪಲ್ಲೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಎಲ್ಲ ಸೀನಿಯರ್ಸೇ ಇರ್ತಾರೆ.
and he takes care of every single whether it is accommodation, food or darshan. ಈಗ ಶ್ರಾವಣ ಮಾಸದಲ್ಲಿ ಬಂದಿದ್ದೇವೆ ನಾವು. ಎಷ್ಟು ಕಷ್ಟ ಆಯಿತು ದರ್ಶನ ಮಾಡೋದು ಅಂದರೆ ಅಷ್ಟು ಕಷ್ಟ ಆಯಿತು. ಬಟ್ ಸ್ಟಿಲ್ ನಾವು ಎಲ್ಲ ದೇವಸ್ಥಾನದಲ್ಲೂ ಆರಾಮಾಗಿ ದರ್ಶನ ಮಾಡಿಕೊಂಡು ಬರೋ ಹಾಗೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಹಿ ವಿಲ್ ಗೆಟ್ ಸಮಥಿಂಗ್ ಏನೋ ಒಂದು ಮಾಡಿ ದರ್ಶನ ಮಾಡಿಸ್ಬಿಡ್ತಾರೆ. ಹಾಗಾಗಿ ಆ ಕಾನ್ಫಿಡೆನ್ಸ್ ಇದೆ ನಮಗೆ ಇವ್ರ ಜೊತೆ ಬಂದರೆ. ದಿಸ್ ಟೈಮ್ ಐ ಹ್ಯಾವ್ ಟ್ರಾವೆಲ್ಡ್ ಅಲೋನ್. ಸಿಂಗಲ್ ಲೇಡೀಸ್ ಬರ್ಬೋದು, ಆರಾಮ್ಸೆ ಅವ್ರ ಜೊತೆ ಕರ್ಕೊಂಡು ಬರ್ತಾರೆ. ಸೆಕ್ಯೂರ್ಡ್ ಆ್ಯಂಡ್ ಸೇಫ್ಟಿ, ಫುಡ್ಡು ಅಕಾಮಿಡೇಷನ್ ಈ ಟೇಕ್ಸ್ ಕೇರ್ ವೆರಿ ವೆಲ್. ಸೊ ಹಾಸ್ಪಿಟಾಲಿಟಿ ಈಸ್ ಆಲ್ಸೋ ವೆರಿ ಗುಡ್. ಸೊ ಹಾಗಾಗಿ ಐ ವಿಶ್ ಹಿಮ್ ಗುಡ್ ಲಕ್. ಮುಂದೆ ಚೆನ್ನಾಗಿ ಇದೇ ಥರ ಬೆಳೀಲಿ, ಇನ್ನೂ ಹೊಸ ಹೊಸ ಡೆಸ್ಟಿನೇಷನ್ಸ್ ಮಾಡಲಿ, ಮತ್ತು ಇಂಡಿಯಾ ಎಲ್ಲ ಕವರ್ ಮಾಡಲಿ ಅಂತ ನಾವು ಅವ್ರ ಜೊತೆಗೆ ನಾವು ಟ್ರಾವೆಲ್ ಮಾಡುವ ಅಂತ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸಾದಿಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಇಷ್ಟೊಂದೆಲ್ಲ ಚೆನ್ನಾಗಿದೆ. ನಾನು 2ನೇ ಟ್ರಿಪ್ ನಿಮ್ಮ ಜೊತೆ ಬರ್ತಾ ಇರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಮನೆ ವಾತಾವರಣ ಥರ ಇದೆ. ನನ್ನ ಮಕ್ಕಳು ಪೂರಿಗೆ ಅವರು ನಿಮ್ಮನ್ನ ಜೊತೆ ಬಂದಿದ್ದರು, ಅವ್ರಿಗೂ ಅಷ್ಟೇ ಖುಷಿಯಾಗಿದೆ. ನಾವಿನ್ನು ಹೋದರೆ ಇವ್ರ ಜೊತೆಗೆ ಹೋಗಬೇಕು ಅನ್ನೋ ಥರ ಅವರು ಎಲ್ಲ ಹೇಳ್ತಾ ಇದ್ದಾರೆ. ಏನಂದರೆ ನಮಗೆ ನಮ್ಗೆ ಇವಾಗ ನಾವು ದೊಡ್ಡವರಾಗಿದ್ದೀವಿ, ನಾವು ಸೀನಿಯರ್ ಸಿಟಿಸನ್ಸು. ನಮ್ಮನ್ನು ಎಲ್ಲಿ ಹೆಂಗೆ ನೋಡ್ಕೋಬೇಕು ಎಲ್ಲ ನೋಡ್ಕೋತಾರೆ. ಒಂದು ಹೋಟೆಲ್ ಆಗಲಿ, ಊಟದ ವ್ಯವಸ್ಥೆನಲ್ಲಾಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮನ್ನ ಒಂಥರ ದೊಡ್ಡವ್ರಿಗೆ ಮಗನ ಥರ, ಚಿಕ್ಕವ್ರಿಗೆ ಬ್ರದರ್ ಥರ ತುಂಬ ಹಾಸ್ಯವಾಗಿ ಒಂದು ಟ್ರಾವೆಲ್ದು ಓನರ್ ಆದ್ರೂ ಆ ಥರ ಏನೋ ಒಂದು ಹೆಡ್ ವೇಟ್ ಇಲ್ಲದೇ ಎಲ್ಲರ ಹತ್ರ ಚೆನ್ನಾಗಿ ಬೆರೆತು, ನಮ್ಮಲ್ಲಿ ಅವರು ಒಬ್ಬರು ಒಂದಾಗಿ ಎಲ್ಲರ ಹತ್ರನೂ ಚೆನ್ನಾಗಿ ಖುಷಿಯಾಗಿ ನಮ್ಮನ್ನು ಕರ್ಕೊಂಬರ್ತಾರೆ. ಯಾರೇ ಬಂದ್ರೂ ಧೈರ್ಯವಾಗಿ ಇವ್ರ ಜೊತೆ ಬಂದು ಹೋಗ್ಬೋದು. ಎಲ್ಲೇ ಥರದ್ರಲ್ಲೂ ಇವಾಗ ನಮಗೆ ಬಾಬಾ ದರ್ಶನಕ್ಕೆ ಎಷ್ಟೋ ಕಷ್ಟಪಟ್ಟು ಒಳಗೆ ಹೋಗೋಕ್ಕೆ ಕಷ್ಟ, ಅಂಥದ್ರಲ್ಲಿ ನಮ್ಮನ್ನ ಎಷ್ಟು ಸಲೀಸಾಗಿ ಕರ್ಕೊಂಡೋಗಿ 2 ಸಾರಿ ನಮ್ಮ ದರ್ಶನ ಕೊಡಿಸಿದ್ರು, ಎಲ್ಲ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಇವ್ರು ಇದೇ ಥರ ಟ್ರಾವೆಲ್ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಮುಂದುವರಿಲಿ. ಎಲ್ಲ ನಮ್ಮ ಕಡೆಯಿಂದ ತುಂಬ ಆಶೀರ್ವಾದ ಇದೆ ಅವ್ರಿಗೆ ಯಾವಾಗ್ಲೂ. ಎಲ್ಲರೂ ಬರೋರೆಲ್ಲ ಧೈರ್ಯವಾಗಿ ಇವ್ರ ಜೊತೆ ಬನ್ನಿ, ಯಾವುದೊಂದು ಹಿಂದೇಟು ಹಾಕಬೇಡಿ. ನಾವೆಲ್ಲರೂ ಇನ್ನು ಮುಂದೆ ಹೋಗ್ಬೇಕು ಅಂದರೂ ನಾವು ಇವ್ರ ಜೊತೆನೇ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅವರು ಇರೋದೆಲ್ಲ ಖಾಲಿ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಸಾದಿಕ್. ಶಾನಿಯಾ ಟ್ರಾವೆಲ್ಸ್ ಚೆನ್ನಾಗಿದೆ. ನಾವು ನಮ್ಮ ತಮ್ಮ ಗಣೇಶಿಂದ ಇಂಟ್ರೊಡ್ಯೂಸ್ ಆಗಿದ್ದು ಪೂರಿ ಜಗನ್ನಾಥ್ ಎಲ್ಲ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ದೆ. ಈ ಸಾರಿ ಕರ್ಕೊಂಬರೋದಕ್ಕಾಗಲಿಲ್ಲ, ಸ್ಕೂಲ್ ರಜೆ ಇಲ್ಲ ಅಂತ. ಆದರೆ ಈ ಟ್ರಿಪ್ ನಾನು ಜ್ಯೋತಿರ್ಲಿಂಗ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಈಗ ನಿಮ್ಮ ಜೊತೆಲೇ ನಾನು ಆಗಲೇ 3 ಜ್ಯೋತಿರ್ಲಿಂಗ ನೋಡಿದ್ದೀನಿ. ಇನ್ನು ಬಾಕಿದ್ದು ಇರೋದನ್ನೆಲ್ಲ ತಾವೇ ತೋರಿಸ್ಬೇಕು ಅನ್ನೋದು ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈ ನಿಮ್ಮ ಫೆಸಿಲಿಟೀಸ್ ಏನಿದೆ ಅದು ಸೂಪರ್. ರಿವ್ಯೂ ಹೇಳೋದಾದರೆ ನಾನು ಔಟ್ ಆಫ್ 5 ಕೊಡ್ತೀನಿ ರಿವ್ಯೂನಲ್ಲಿ. ಈವನ್ ಟ್ರಾನ್ಸ್ಪೋರ್ಟು ಅಷ್ಟೇ, ಒಳ್ಳೆ ಬಸ್ಸು, ಎ ಸಿ ಬಸ್ಸು. ಕೆಲವ್ರು ಹೇಳ್ತಾರೆ ಇದು AC ಬಸ್ಸು ಓಲ್ವೋ ಅಂತಾರೆ, ಬೇರೆ ಬಸ್ಸಲ್ಲಿ ಕರ್ಕೊಂಡೋದ್ರೆ. ಆದರೆ ಹಂಗಲ್ಲ, ಲೇಟೆಸ್ಟ್ AC ಬಸ್ಸಲ್ಲೇ ನಮಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅಕಾಮಿಡೇಷನ್ ವೈಸೇ ಆಗಲಿ, ಆಮೇಲೆ ಫುಡ್ ಆಗಲಿ ಎಲ್ಲ ನಮಗೆ ಯಾವ ಟೇಸ್ಟ್ ಇದೆ ನಮ್ಮ ತಕ್ಕಂಗೆ ಇನ್ನೊಂದಾಗಿದೆ. ಆಮೇಲೆ ಸಾದಿಕ್ ಅಂತ ನೀವು ಎದುರುಬಡಿ ಏನು ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ ಖಂಡಿತ ಹೇಳ್ತೀನಿ. ನನಗೇನೇ ಗೊತ್ತಿಲ್ಲ ಕೆಲವು ವಿಷಯಗಳೆಲ್ಲ. ನಾನು ಹಿಂದೂ ಆಗಿ ಹುಟ್ಟಿ, ಆದರೆ ನಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೀವು ನಿಜವಾಗ ಅವ್ರು ನೋಡಿಬಿಟ್ರೆ ನೀವು ಸಾದಿಕ್ ಅಂತಲ್ಲ, ಇವ್ರು ಏನೋ ಸುಳ್ಳು ಹೇಳ್ತಾರೆ, ಬೇರೆ ಹೆಸರು ಇರಬೇಕು ಅಂತಾರೆ, ಅದರ ಸುಳ್ಳು. ಆದ್ರೂ ಅವರು ತುಂಬಾ ಕಷ್ಟಪಟ್ಟು ಈ ಟ್ರಾವೆಲ್ಸ್ ಮಾಡಿದ್ದಾರೆ. ಮುಂದೆ ಬೆಳೀಲಿ, ಅವ್ರಿಗೆ ಗೊತ್ತು ಎಲ್ಲ ಏನೇನು ಹೇಗೆ ಅಂತ. ಕನ್ನಡನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸ್ ಆಗಲಿ, ಮಕ್ಕಳಾಗಲಿ, ಯಾರೇ ಬಂದ್ರೂ ಅವ್ರವ್ರ ತಕ್ಕಂಗೆ ಅವರು ಫೆಸಿಲಿಟೀಸ್ ಕೊಟ್ಟು ಅವನ್ನೆಲ್ಲ ಕರ್ಕೊಂಡೋಗಿ ನೀನೇ ತೋರಿಸ್ಕೊಂಬರ್ತಾರೆ. ಧೈರ್ಯವಾಗಿ ನಿಮ್ಮ ಏಜ್ಡ್ ಪೇರೆಂಟ್ಸ್ ಇದ್ರೂ ಕಳಿಸ್ಕೊಡಿ. ಈವನ್ 70+ ಆದ್ರೂ ಕರ್ಕೊಂಡೋಗಿ ಕ್ಲೀನಾಗಿ ತೋರಿಸ್ಕೊಂಬರ್ತಾರೆ. ಯಾಕೆಂದರೆ ಈಗಿನ ಇದರಲ್ಲಿ ಈ ಕೆಲಸದ ಒತ್ತಡದಲ್ಲಿ ಪೇರೆಂಟ್ಸ್ ಕಳ್ಸೋಕ್ಕಾಗಲ್ಲ, ಯಾರಪ್ಪ ಕಳಿಸೋದು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದೆ. ಖಂಡಿತ ಹೇಳ್ತೀನಿ, ನಿಮ್ಮ ಪೇರೆಂಟ್ಸ್ ಏನಾದರೂ ಏಜ್ ಆಗಿದರೆ ನೀವು ಸಾದಿಕ್ ಜೊತೆಲಿ ಕಳಿಸ್ತಾರೆ, ನಿಮಗಿಂತ ನೀವು ತಂದೆ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊತಾರೆ. ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ದಯವಿಟ್ಟು ಇನ್ನೂ ಶಾನಿಯಾ ಟ್ರಾವೆಲ್ಸ್ ಚೆನ್ನಾಗಾಗಲಿ.
ನಮ್ಗೆ ಇನ್ನು ಉಳಿದಿರೋ ಇಂಡಿಯಾದಲ್ಲಿರೋ ಇನ್ನು ಎಲ್ಲ ಇದು ಯಾತ್ರಾ ಸ್ಥಳಗಳನ್ನ ತೋರಿಸ್ಲಿ. ಅವರು ಹೇಳಿದಾಗೆಲ್ಲ ನಮಗೆ ಫ್ರೀ ಇದ್ರೆ ಖಂಡಿತ ನಾನು ಬರ್ತೀನಿ. ನಾನು ಇನ್ನು ನಮ್ಮ ಫ್ರೆಂಡ್ಸ್ಗೆ ಆಗಲಿ ನಮ್ಮ ರಿಲೇಟಿವ್ಸ್ಗೆಲ್ಲ ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ. ರಿವ್ಯೂನಲ್ಲಿ ಮಾತ್ರ ಔಟ್ ಆಫ್ 5. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ మచ్, థ్యాంక్ యూ వెరీ మచ్. అమ్మ ಒಂದು ప్రాబ్లం లేదమ్మా, మాట్లాడండి, ఇది పెట్టుకోండి. నమస్తే మేడం, చెప్పండి ఎట్లుంది ప్యాకేజు? మీతో ఇది 4వసారి మా ప్రయాణం. ఒక్కొక్క ప్రయాణం ఒక్క చెప్పలేని అనుభూతి. ఒక ప్రయాణంలో జామ పండ్లు వేనలు బస్సులు మాట్లాడుతున్నాం, బస్సులో ప్రయాణం చేస్తున్నామంతా ఇది ఉండదు అనమాట. చిన్న పిల్లల నుంచి ముసలి వాళ్ళ వరకు ఎలా ఉండాలి, ఎవరితో ఎలా నడుచుకోవాలి, ఎవరికి ఎలా చేయాలి అనే దీంట్లో సాదిక్ గారు పొందున్నారు. అట్లే ప్రేక్షకులే సినిమా వాళ్ళకి దేవుళ్ళు, కస్టమర్సే వర్తకులకు దేవుళ్ళు. అట్లా మన టూరిస్టులే మన సాదిక్ గారికి దేవుళ్ళు అన్నంత ప్రీతితో మనల్ని ఎంత ఇదిగా అభిమానిస్తారంటే ఆ అభిమానానికి ఎవరైనా సరే పడిపోవచ్చు. నా రివ్యూ 5/5. ఎప్పుడు కానీ మనం భయపడక్కర్లేకుండా, నేను ఇప్పుడు ఒక్కదాన్ని వచ్చాను కానీ భయపడకుండా మనల్ని దగ్గరుండి, కొంతమంది టూరిస్టులు పిలుచుకెళ్తారు, తీసుకుని ఎక్కడ వదిలేస్తారు. అట్లా కాకుండా తను దగ్గరుండి ప్రతి ఒక్కరిని ఎక్కడ విజిట్ చేయాలి, తను ముందు వెళ్ళి అన్నీ చూసుకొని వచ్చి ఎక్కడ ఎవరికి ఏమి చూపించాలి, ఏ ప్రదేశం ఎంత, దాని విలువేమి, దాని చరిత్ర ఏమని వివరించి మరి చెప్పడం. ఈవెన్ ముస్లిం అయినా తెలుగు కథలు అంత ఇదిగా ఒక్కొక్క పుణ్యక్షేత్రం యొక్క కథల్ని బాగా తను ముందుగా చేసుకుని మనందరికీ వివరించి తెలియని విషయాలు ఎన్నో తెలియజేస్తూ అందరికీ ఒక మార్గదర్శకుడిగా మనం టూర్కి పోతున్నామనే అనుభూతి ఉండదు మనకి. ఏదో ఒక స్వప్నంలో వెళ్ళినట్టు శ్రమ లేకుండా హ్యాపీగా తీసుకువెళ్తారు. అందరూ సాదిక్ గారు టూర్స్ని అనుభవించాల్సిందిగా నేను ప్రతి ఒక్కరికి కోరుతున్నాను. నా రివ్యೂ ಕೂಡ 5/5. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಕೊನೆಯದಾಗಿ ನಮ್ಮ ಮೇಡಮ್ನ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್ ಹೇಗಿತ್ತು ಮ್ಯಾಮ್? ಸೂಪರಾಗಿದೆ. ಇದು ನಾನು ನಿಮ್ಗೆ ಏನು ಹೇಳೋಂಗೆ ಇಲ್ಲ. ನಾವು 3 ಜನ್ರೇಷನ್ನಿಂದ ಬರ್ತಾ ಇದ್ದೀವಿ. ನಮ್ಮ ತಾಯಿ, ನಾನು, ನನ್ನ ಮಗ, ಸೊಸೆ. ಇವಾಗ ನನ್ನ ಸೊಸೆನೂ ಇರೋದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ, ಅವಳು ಇವ್ರ ಜೊತೆಗೆ ಬರೋದು. ಸೊ ಎಲ್ಲರಿಗೂ ಅರ್ಥ ಆಗ್ಬೇಕು ಹೆಂಗೆ ಅಂದರೆ 3 ಜನ್ರೇಷನ್ ಬರ್ತಿದ್ದಾರೆ ಅಂದರೆ ಅಲ್ಲಿ ಏನು ಈ ಕಂಪ್ಲೇಂಟ್ಸ್ ಇಲ್ಲ ಅಂತ. ನಮ್ಮ ತಾಯಿ ಒಂದೇ ಹೇಳಿದ್ದು, ನೀನು ಎಲ್ಲೇ ಹೋದರೂ ಸಾದಿಕ್ ಬಾಯ್ ಜೊತೆ ಹೋಗಬೇಕು, ಸೇಫ್ ಆಗಿರ್ತೀಯ ಅಷ್ಟೇ ಹೇಳಿದ್ದು. ಎಲ್ಲರೂ ಯಾರು ಏನೇ ಸಿಂಗಲ್ ಲೇಡಿ ಬರೋದಾಗಲಿ, ಏಜ್ಡ್ ಆಗಲಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬನ್ನಿ, ಅವ್ರಿಗೂ ಸಹಕರಿಸಿ, ನೀವು ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ಕೊಳ್ಳಿ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.